ಒಳ ಮೀಸಲಾತಿಯ ವಿಚಾರದಲ್ಲಿ ನಡೆದ ರಾಜಕಾರಣ ಅಷ್ಟಿಷ್ಟಲ್ಲ. ಇದೊಂಥರ ರಾಜಕೀಯ ಪಕ್ಷಗಳ ಪಾಲಿಗೆ ಕಾಲ್ಚೆಂಡಿನಂತಾಗಿತ್ತು. 3 ದಶಕಗಳಾದರೂ ಬಗೆಹರಿಯದ ಕಗ್ಗಂಟು ನಿನ್ನೆ ತಡರಾತ್ರಿ ಸುಖಾಂತ್ಯ ಕಂಡಿದೆ. 3 ಗುಂಪುಗಳಾಗಿ ವಿಭಜಿಸಿದ ಸರ್ಕಾರ ಸರ್ವರಿಗೂ ಸಮಪಾಲು ಸಮಬಾಳು ಮಂತ್ರ ಪಠಿಸಿದೆ. ಇತ್ತ ಸಿದ್ದರಾಮಯ್ಯ ತಾವು ಕೊಟ್ಟ ಮಾತನ್ನು ಪಾಲಿಸಿದ್ದಾರೆ. ಒಳ ಮೀಸಲಾತಿ 3 ದಶಕಗಳ ಹೋರಾಟದ ಫಲ. ಕುಂಟುತ್ತಾ ತೆವಳುತ್ತಾ ಸಾಗಿದ್ದ ಹೋರಾಟಕ್ಕೆ ಕೊನೆಗೂ ಸಿದ್ದರಾಮಯ್ಯ ಮುಕ್ತಿ ಕೊಟ್ಟಿದ್ದಾರೆ. ವಿಧಾನಸಭೆ ಎಲೆಕ್ಷನ್ಗೂ ಮುನ್ನ ಕೊಟ್ಟ ಮಾತನ್ನ ವಚನರಾಮಯ್ಯ ಉಳಿಸಿಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಯೊಳಗೆ ಒಳ ಮೀಸಲಾತಿ ಕಲ್ಪಿಸಬೇಕು ಎಂಬ ಕೂಗಿಗೆ ಸರ್ಕಾರದ ಬಲ ಸಿಕ್ಕಂತಾಗಿದೆ. ಎಡಗೈಗೆ 6, ಬಲಗೈಗೆ 6, ಸ್ಪೃಶ್ಯ ಅಲೆಮಾರಿಗೆ 5. 3 ಗುಂಪುಗಳಲ್ಲಿ ಒಳ ಮೀಸಲಾತಿ ಹಂಚಿಕೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಆಧಾರದಲ್ಲಿ ಜಾತಿವಾರು ವರ್ಗೀಕರಣವನ್ನ ತುಸು ಪರಿಷ್ಕರಿಸಿ ಜಾರಿ ಮಾಡುವ ಮಹತ್ವದ ತೀರ್ಮಾನ ಕೈಗೊಂಡಿದೆ. ನಿನ್ನೆ ತಡರಾತ್ರಿವರೆಗೆ ನಡೆದ ಸಂಪುಟದ ವಿಶೇಷ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಸರ್ಕಾರ ಅಂತಿಮ ನಿರ್ಧಾರಕ್ಕೆ ಬಂದಿದೆ. ಈ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಅಂಕಿಅಂಶಗಳೇನು ಅನ್ನುವುದನ್ನು ತೋರಿಸ್ತೀವಿ, ನೋಡ್ಬಿಡಿ. ಪರಿಶಿಷ್ಟ ಜಾತಿಗಳಿಗೆ ಒಟ್ಟು 17% ಮೀಸಲಾತಿ. 101 ಪರಿಶಿಷ್ಟ ಜಾತಿಗಳನ್ನ ಎಡಗೈ, ಬಲಗೈ ಮತ್ತು ಸ್ಪೃಶ್ಯ ಅಂತ 3 ಗುಂಪುಗಳಲ್ಲಿ ವರ್ಗೀಕರಿಸಲಾಗಿದೆ. ಸುಮಾರು 38,76,464 ಜನಸಂಖ್ಯೆ ಹೊಂದಿರುವ ಪ್ರವರ್ಗ ಎ ಅಂದರೆ ಬಲಗೈ ಜಾತಿಗಳಿಗೆ 6% ಮೀಸಲಾತಿ. ಸುಮಾರು 35,40,748 ಜನಸಂಖ್ಯೆಯ ಪ್ರವರ್ಗ ಬಿ ಅಂದರೆ ಎಡಗೈ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿ ಕಲ್ಪಿಸಲಾಗಿದೆ. ಇನ್ನು 31,20,709 ಜನಸಂಖ್ಯೆ ಇರುವ ಪ್ರವರ್ಗ ಸಿ ಅಂದರೆ ಸ್ಪೃಶ್ಯ ಮತ್ತು ಅಲೆಮಾರಿ ಸಮುದಾಯಗಳಾದ ಕೊರಚ, ಕೊರಮ, ಭೋವಿ, ಲಂಬಾಣಿ ಜಾತಿಗಳನ್ನು ಒಳಗೊಂಡ ಈ ಗುಂಪುಗಳಿಗೆ 5% ಮೀಸಲಾತಿ ಹಂಚಲು ತೀರ್ಮಾನಿಸಲಾಗಿದೆ. ಆದರೆ ನಾಗಮೋಹನ್ ದಾಸ್ ಆಯೋಗವು 5 ಗುಂಪುಗಳಾಗಿ ವರ್ಗೀಕರಿಸಿ ಪ್ರವರ್ಗ ಎ 1%, ಪ್ರವರ್ಗ ಬಿಗೆ 6%, ಪ್ರವರ್ಗ ಸಿಗೆ 5%, ಪ್ರವರ್ಗ ಡಿಗೆ 4%, ಪ್ರವರ್ಗ ಇಗೆ 1% ಅಂತ ಮೀಸಲಾತಿ ಹಂಚಿತ್ತು. ಆದರೆ ಆಯೋಗದ ವರದಿಗೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆ ಸಿದ್ಧಪಡಿಸಿದ್ದ ಟಿಪ್ಪಣಿಯನ್ನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್ ಸ್ವಲ್ಪ ಬದಲಾವಣೆ ಮಾಡಿ 3 ಗುಂಪುಗಳಾಗಿ ವರ್ಗೀಕರಿಸಿದೆ. ಇನ್ನು ನಿನ್ನೆ ರಾತ್ರಿವರೆಗೆ ನಡೆದ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ತೀರ್ಮಾನಿಸಿದ್ದು, ಇವತ್ತು ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಹೇಳಿಕೆ ನೀಡಿದ್ರು. ನಾಗಮೋಹನ್ ದಾಸ್ ಆಯೋಗವು ABCDE ಎಂದು ಪ್ರವರ್ಗಗಳನ್ನಾಗಿ ವಿಭಾಗೀಕರಿಸಿ ಮಾಡಿದ ಶಿಫಾರಸನ್ನು ಸಚಿವ ಸಂಪುಟವು ABC ಎಂದು 3 ಪ್ರವರ್ಗಗಳನ್ನಾಗಿ ವಿಭಾಗೀಕರಿಸಲು ಹಾಗೂ ಎಡಗೈ ಸಂಬಂಧಿಸಿದ ಜಾತಿಗಳ ಎ ಪ್ರವರ್ಗಕ್ಕೆ 6%, ಬಲಗೈ ಸಂಬಂಧಿಸಿದ ಜಾತಿಗಳುಳ್ಳ ಬಿ ವರ್ಗಕ್ಕೆ 6% ಹಾಗೂ ಸಿ ವರ್ಗಕ್ಕೆ 5% ಒಳ ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ. ಒಳ ಮೀಸಲಾತಿ ಜಾರಿಗೆ ಅಂತಿಮ ನಿರ್ಧಾರ ಕೈಗೊಳ್ಳಲು ಸರ್ಕಾರ ಮುಂದಾಗ್ತಾ ಇದ್ದಂತೆ ಸಿಎಂ ನಿವಾಸದ ಬಳಿ ಮಾದಿಗ ಸಮುದಾಯದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸಿಎಂ ಸಿದ್ದರಾಮಯ್ಯರ ಬೃಹತ್ ಕಟೌಟ್ಗೆ ಮಾಜಿ ಸಚಿವ ಆಂಜನೇಯ ಹೂವು ಹಾಲಿನ ಅಭಿಷೇಕ ಮಾಡಿದ್ರು. ಒಟ್ಟಾರೆ 3 ದಶಕಗಳ ಬಳಿಕ ಒಳ ಮೀಸಲಾತಿ ಎಂಬ ಸಂಘರ್ಷಕ್ಕೆ ಕೊನೆ ಹಾಡಲು ಸರ್ಕಾರ ತೀರ್ಮಾನಿಸಿದೆ. 2 ದಿನಗಳಲ್ಲಿ ಸರ್ಕಾರ ಆದೇಶ ಹೊರಡಿಸಲು ತೀರ್ಮಾನಿಸಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.